ನಮಸ್ತೆ ಎಲ್ಲರಿಗೂ. ಇವಾಗ ದಾಸವಾಳ ಇಲ್ವಲ್ಲ, ಅದರಿಂದ ಮಲ್ಲಿಗೆ ಹೂವು ಗಿಡಗಳಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ನಾನು ಹೇಳೋ ಗಿಡಗಳು ಟಿಪ್ಸ್ ಆಗಲಿ, ಬೆಳೆಸೋ ರೀತಿ, ರೀಪಾಟು ಯಾವೇ ಇಷ್ಟ ಆದ್ರೂ ನೀವು ಶೇರ್ ಮಾಡಿ, ಲೈಕ್ ಕೊಡಿ. ಹಂಗೆ ನೋಡಿದ್ರೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ನೋಡಿ, ಮಲ್ಲಿಗೆ ಗಿಡಗಳು ನೋಡಿಸಿದೆ ನೆನ್ನೆ, ಅದರಲ್ಲೇ ಮೊಗ್ಗುಗಳು ಇವತ್ತಿಂದ್ರಲ್ಲೂ ಚೆನ್ನಾಗಿ ಕಚ್ಚಿದೆ. ಆಮೇಲೆ ಎಲೆಗಳೆಲ್ಲ ಹುಳ ತಿನ್ನುತ್ತೆ ನೈಟ್ ಹೊತ್ತು ಅಂತ ಹೇಳಿದ್ನಲ್ಲ, ಅದು ಕೂಡ ಸ್ವಲ್ಪ ಬಂದು ನೋಡಬೇಕು. ನೋಡಿ ಅದೇನಾದ್ರು ನನಗೆ ಹುಳ ಕಂಡಾಗ ಆದಷ್ಟು ಪ್ರಯತ್ನ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಆಮೇಲೆ ಇದು ಎಲೆಗಳು ಗ್ರೀನ್ ಇರೋದಕ್ಕೆ ನಾನು ಏನು ಕೊಡ್ತೀನಿ ಅಂತ ನಾನು ಕೊಡ್ಬೇಕಾದ್ರೆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋ ಅಂತೂ ಪೂರ್ತಿ ನೋಡಿ. ಅರ್ಧಂಬರ್ಧ ನೋಡಿದರೆ ನಾನು ಮಧ್ಯ ಮಧ್ಯೆ ಹೇಳೋ ಟಿಪ್ಸ್ ಆಗಲಿ ಇನ್ನೊಂದಾಗಲಿ ಯಾವುದೂ ನಿಮ್ಗೆ ಅರ್ಥ ಆಗೋಲ್ಲ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಗಾರ್ಡನ್ ಮಾಡೋರು ನೋಡಿ, ಇದು ಮದರ್ ಪ್ಲ್ಯಾಂಟು ತುಂಬ ಚೆನ್ನಾಗಿ ಅರಳಿದೆ. ಒಂದು ಹೂವು ತಿರ್ಗಾ ಮಾರನೇ ದಿನ ಅರಳಿತ್ತು. ಅದನ್ನು ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಇದು ಮೊಗ್ಗಾಗಿತ್ವಲ್ಲ, ಒಂದೊಂದೇ ಜಾಸ್ತಿ ಆಗುತ್ತೆ. ಯಾವಾಗ ಫಸ್ಟ್ ಬಂದಿರೋ ಮೊಗ್ಗು ಅರಳಿದ್ಮೇಲೆ ಒಟ್ಟೊಟ್ಟಿಗೆ ಬಂದಿರೋವು ಅವು ಜಾಸ್ತಿ ಗಿಡದ ತುಂಬ ಕಾಣಿಸುತ್ತೆ, ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಎಲ್ಲದರಲ್ಲೂ ಕಾಣುತ್ತೆ. ಎಲೆಗಳು ಕಟ್ಟಾಗಿರೋ ಹಣ್ಣಿನ ಗಿಡದಲ್ಲೂ ಬರುತ್ತೆ ಈ ಥರ ಹುಳ. ನೀವು ಗಮನಿಸ್ಕೊಂಡು ತಕ್ಷಣ ಹುಳ ಹುಡುಕೂರು ಸಿಗುತ್ತೆ. ಮೊನ್ನೆ ಮೋಸಂಬಿ ಗಿಡದಲ್ಲಿತ್ತು. ನಾನು ವಿಡಿಯೋ ಮಾಡೋದು ಬೆಳಗ್ಗೆನೇ ಇತ್ತದು. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏನೋ ಬೇರೆ ಕೆಲಸ ಮಾಡ್ತಿದ್ದೆ, ಫೋನ್ ದೂರ ಇಟ್ಟಿದ್ದರಿಂದ ವಿಡಿಯೋ ಮಾಡಲಿಲ್ಲ. ಅದನ್ನು ನೋಡ್ಸೋಕ್ಕಾಗಿಲ್ಲ. ಇದರಲ್ಲಿ ಒಂದು ಸರಿ ನೋಡಿಸ್ತೀನಿ. ಆಮೇಲೆ ತುಳಸಿ ಗಿಡ ಅವತ್ತು ದೊಡ್ಡ ಗಿಡ ಇಟ್ಟಿದ್ನಲ್ವ, ಸೆಟ್ಟಾಯಿತು. ಆದರೆ ಮೇಲ್ಗಡೆ ಒಂಚೂರು ಒಣಗಿತ್ತು, ಅದಕ್ಕೆ ಕಟ್ ಮಾಡಿದ್ದೀನಿ. ಇವಾಗ ಸೆಟ್ಟಾಗಿದೆ. ಆಮೇಲೆ ಸಂಪಿಗೆ ಗಿಡ ರಿಪಾರ್ಟ್ ಮಾಡಿದ್ದೀನಲ್ಲ, ಅದೂ ಸೆಟ್ಟಾಗಿದೆ. ನೋಡಿ, ಈ ಥರ ಸೆಟ್ಟಾಗಿದೆ. ಆಮೇಲೆ ಇಲ್ಲಿ ಇಟ್ಟಿದ್ದೀನಿ, ದೊಡ್ಡ ದಾಸವಾಳ ಗಿಡ ಇದೆಯಲ್ಲ ಅಲ್ಲಿಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ತುಪ್ರಿರೇಕಾಯಿ ಬಳ್ಳಿ ಇಟ್ಟಿದ್ದೆ. ಇನ್ನೂ ಒಂದೂವರೆ ತಿಂಗಳಿದೆ ಅರಶಿನ ಇಡೋಕ್ಕಲ್ವ. ಈ ಟಬ್ಗಳು ನಾನು ಅರಶಿನಕ್ಕೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅರಶಿನ ಇಡೋಕ್ಕಿಂತ ಮುಂಚೆ ನಾವು ಬೇರೆ ತರಕಾರಿ ಅವು ಇವು ಬಿಟ್ಟರೆ ಬೆಳೆದ್ರಿಗಿನ ಆ ಮಣ್ಣು ಬದಲಾಯಿಸ್ದಂಗೆ ಆಗುತ್ತೆ ಅರಶಿನಕ್ಕೆ ಅಂತ ನಾನು ಆ ಥರ ಮಾಡ್ತೀನಿ. ಹಿಂದ್ಗಡೆ ಇಟ್ಟಿರೋ ಆಯಿಲ್ ಕ್ಯಾನ್ಗಿನ್ನೂ ಏನೂ ಇಟ್ಟಿಲ್ಲ, ಇಡಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ಇವತ್ತು ಕೊನೆಯದು ಗಾರ್ಡನ್ನಲ್ಲಿ ಇರೋ ಮೇಲ್ಗಡೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಪಾಟ್ಗಳು 3 ಇದೆ. 3 ಕ್ಲೀನ್ ಮಾಡಬೇಕು. ಮೊದಲು ಕೆಳಗಡೆ ಇಟ್ಟಿರೋ ಮಾಡಿದ್ದೀನಿ. ನೋಡಿ ಯಾವ ಥರ ಬೆಳೆದಿದೆ ಅಂತ. ಇದು ಭೃಂಗರಾಜ, ಆದರೆ ಬೀಜ ಅಷ್ಟು ಮೇಲಕ್ಕೆ ಸಿಡಿದ್ಬಿಟ್ಟು ಯಾವ ಥರ ಬೆಳೀತು ಅಂತಲೇ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ನಾನು ಕಿಚನ್ ವೇಸ್ಟು ಮೊದಲು ನಾನು ದೊಡ್ಡ ಪಾಟಲ್ಲೂ ಇಡ್ತಾಯಿದ್ದೆ. ಯಾಪಿ ಬಂದಾಗಿಂದ ಅದು ಎಳೆಯುತ್ತೆ ಅಂತ ನಾನು ಮೇಲ್ಗಡೆ ಇದ್ದಾವೆ, ಇವು ಪಿಲ್ಲರ್ ಮೇಲಿದ್ದಾವೆ ಇವು ಡ್ರ್ಯಾಗನ್ ಫ್ರೂಟು, ಅದರಿಂದ ಮೇಲಿಟ್ಟಿದ್ದೀನಿ. ಅದರಲ್ಲಿ ಹಾಕಿರೋ ಕಿಚನ್ ವೇಸ್ಟ್ ನೋಡಿ, ಎರೆಹುಳುಗಳು ತಿಂದ್ಬಿಟ್ಟು ಯಾವ ಥರ ಮಾಡಿದ್ದಾವೆ ಅಂತ. ಅಂದರೆ ಕವರ್ ಇಡಬೇಕಾದ್ರೆ ಕೆಳಗಡೆ 1-2 ಹೋಲ್ ಮಾಡಬೇಕು. ಹೋಲ್ ಮಾಡಿದ್ರೆ ಆ ಹೋಲಿಂದನೇ ಅವು ಒಳಗಡೆ ಹೋಗಿ ಆ ಕವರ್ಸ್ ಹೊರಗಡೆ ಎಕ್ಸ್ಪೋಸ್ ಆಗದೇನೆ. ಯಾಕೆಂದರೆ ಮೇಲ್ಗಡೆ ಎರೆಹುಳ ಕಂಡಾಗ ಹದ್ದಾಗಲಿ ಪಾರಿವಾಳ ಆಗಲಿ ಬಂದು ಕಚ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ. ಅದರಿಂದ ನಾವು ಕವರ್ ಸಮೇತನೇ ಇಡಬೇಕು. ಕೆಳಗಡೆ ಹೋಲ್ ಮಾಡಬೇಕು ಅವಕ್ಕೆ ಹೋಗೋಕ್ಕೆ. ಆ ಥರ ಮಾಡಿದ್ದು 3 ಕವರಲ್ಲೂ ಆಲ್ಮೋಸ್ಟ್ ಎಲ್ಲ ಗೊಬ್ಬರ ಆಗೋಗಿದೆ. ನಾವು ಅದರಲ್ಲಿ ಕವರಲ್ಲಿ ಕಿಚನ್ ವೇಸ್ಟು ಹಣ್ಣಿಂದು ಎಲ್ಲ ಹಾಕಿರೋದು ಏನು ಹಾಕಿದ್ದೀವಿ ಅಂತ ನಮಗೆ ಹೇಳೋಕ್ಕೂ ಸಾಧ್ಯ ಇಲ್ಲ, ಆ ಥರ ಆಗಿದೆ. ಆಮೇಲೆ ಇಲ್ಲಿ ಮೆಕ್ಸಿಕನ್ ಪೆಟೋನಿಯಾ ತುಂಬ ಆಳವಾಗಿ ಹೋಗಿದೆ, ಬೇರೆ ಅದನ್ನು ತೆಗಿಬೇಕು. ಇಲ್ಲಿ 3 ಕವರ್ ಖಾಲಿ ಮಾಡ್ತಾಯಿದ್ದೀನಿ ನಾನು. 3 ಕವರ್ ಖಾಲಿ ಮಾಡಿ ಇವಾಗ ಮಣ್ಣಲ್ಲಾಗೋದು. ಇದಕ್ಕೆ ಗೊಬ್ಬರ ಕೊಡದೇ ಇದ್ದರೂ ನಡೆಯುತ್ತೆ, ಅಷ್ಟು ಗೊಬ್ಬರ ಆಗಿದೆ ಇದರಲ್ಲಿ 3 ಕವರಲ್ಲಿರೋದು. ಆಮೇಲೆ ಮಣ್ಣಂತೂ ಎಷ್ಟು ಲೂಸಾಗಿದೆ ಅಂದರೆ, ಯಾಕೆಂದರೆ ಯಾವಾಗಲೂ ಅಲ್ಲಿ ಎರೆಹುಳು ಓಡಾಡೋದ್ರಿಂದ ಮಣ್ಣು ತುಂಬ ಲೂಸಾಗಿದೆ. ಈ ಥರ ನೀವು ಕಿಚನ್ ವೇಸ್ಟ್ ಮಾಡೋಕ್ಕಾಗಲ್ಲ, ಮಟ್ಟಕ್ಕಾಗಲ್ಲ, ಅಥವಾ ನಿಮ್ಮಲ್ಲಿ ಪ್ರಾಣಿಗಳ ಕಾಟ ಏನೂ ಇಲ್ಲ ಅಂದಾಗ ಈ ಥರ ಕವರಲ್ಲೂ ಪಾಟ್ ಹತ್ರ ನಾನು ಹಳೆ ವಿಡಿಯೋಗಳಾಗ ತೋರಿಸಿದ್ದೀನಿ ಅದನ್ನೆಲ್ಲ. ಬಾಟ್ಲಲ್ಲಿ ಮಾಡೋದು, ಚಿಕ್ಕ ಪಾಟ್ರಲ್ಲಿ ಮಾಡೋದು. ಆಮೇಲೆ ಇವಾಗ ಮೊನ್ನೆ ಪೋಸ್ಟಲ್ಲೂ ನಾನು ಶೇರ್ ಮಾಡಿದ್ದೀನಿ, ಕಿಚನ್ ವೇಸ್ಟ್ ಮಾಡೋದು ಪ್ಲೇ ಲಿಸ್ಟ್ ಶೇರ್ ಮಾಡಿದ್ದೀನಿ. ನೋಡೋರಿದ್ದರೆ ಅದನ್ನು ನೋಡ್ಬೋದು. ನೋಡಿ, ಈ ಥರ ಮಾಡಿದ್ದೀನಿ ನೋಡಿ. ಪಕ್ಕದಾಗ ಅದೆಷ್ಟು ಕಪ್ಪಗಿದೆ. ಆಮೇಲೆ ಅದರಲ್ಲಿ ಏನಾದ್ರು ನಾವು ಒಂದು ಹಣ್ಣಿನ ತರಕಾರಿ ಆಗಲಿ ಸಿಪ್ಪೆ ಆಗಲಿ ಏನಾದ್ರು ಕಾಣಿಸುತ್ತಾ? ಒಂದು ಕಾಣಲ್ಲ, ಅಷ್ಟು ನೀಟಾಗಿ ತಿಂದಿದೆ. ಅದರಲ್ಲಿ ಕರಿಬೇವಿನ ಕಡ್ಡಿ ಮಾತ್ರ ದಪ್ಪ ಇರುತ್ತಲ್ವ, ಅದು ಮಾತ್ರ ಹಂಗೆ ಇದೆ. ಇವಾಗ ಮಣ್ಣಲ್ಲಿ ಕಲ್ತ್ರೆ ಇದಾಗೋಗುತ್ತೆ. ಇದು ಮೆಕ್ಸಿಕನ್ ಪೆಟೋನಿಯಾ ಬೇರು ಬರಲಿಲ್ಲ, ಅದನ್ನು ಅಗೆದ್ಬಿಡ್ತೀನಿ. ಆಮೇಲೆ ಪಕ್ಕದಲ್ಲಿ ಇರೋ ಮಣ್ಣು ನೋಡಿ ನೀವು, ಅದ್ರ ತಗೆ ಹರಳಾಗಿದೆಯಲ್ಲ, ಅದೆಲ್ಲ ಎರೆಹುಳ ಗೊಬ್ಬರ. ಎರೆಹುಳಗಳು ಓಡಾಡಿ ಇದ್ದಾಗಲೇ ಆ ಥರ ಮಣ್ಣಾಗೋದು ನೋಡಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಗಮನಿಸಿ ನೀವು. ಈ ಥರ ಇಷ್ಟು ದಿನ ನೋಡಿದ್ರಲ್ಲ, ಆ ಮಣ್ಣಿಗೂ ಈ ಮಣ್ಣಿಗೂ ಗಮನಿಸಿ. ಆಮೇಲೆ ಚಾಕು ಹಾಕಿದ ತಕ್ಷಣವೇ ಒಳಗೋಗುತ್ತೆ, ಅಷ್ಟು ಲೂಸಾಗಿದೆ ಮಣ್ಣು. ಆದ್ರೂ ಈ ಬೇರು ಎಷ್ಟು ಆಳವಾಗಿ ಹೋಗಿದೆ ಅಂದರೆ, ಇದು ಅಷ್ಟು ಆಳವಾಗಿ ಹೋಗಿದೆ. ನಾನು ಒಂದೇ ಕೈಲೇ
ಫೋನ್ ಹಿಡ್ಕೊಂಡು ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಸ್ಟೂಲ್ ಮೇಲೆ ನಿಂತ್ಕೊಂಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಅಳಿಯ ಕೆಳಗಡೆ ಗೊಬ್ಬರ ಮಣ್ಣಿಂದು ವೇಸ್ಟ್ ಹಾಕೋದು ಇಟ್ಕೊಂಡು ಅವರು ಇದು ಮಾಡ್ತಾಯಿದ್ದಾರೆ. ನಾನೇನು ಕೇಳಿದ್ರೆ ಅದನ್ನು ಕೊಟ್ಕೊಂಡು ನೋಡಿ ಇದರಲ್ಲಿ ಒಂದು ಉಂಡೆ ಹೊಡಿತೀನಿ ನೋಡಿ, ಅದರಲ್ಲೂ ಎಷ್ಟು ಹುಳ ಇದ್ದಾವೆ ಅಂತ. ಈ ಥರ ಇದ್ದಾವೆ. ಸ್ಟೂಲ್ ಮೇಲೆ ಚಿಕ್ಕ ಸ್ಟೂಲ್ ಮೇಲೆ ನಿಂತಿದ್ದೀನಿ, ಯಾಕೆಂದರೆ ಸಿಗಲ್ಲ ಅದು ಮೇಲಿಟ್ಟಿರೋದಕ್ಕೆ. ಪಿಲ್ಲರ್ ಮೇಲೆ ಒಂದು ದೊಡ್ಡ ಪಿಲ್ಲರ್ ಇದೆ, ಅಲ್ಲಿ 2 ಪಾಟ್ ಇಟ್ಟಿದ್ದೀನಿ. ಇನ್ನೂ ಒಂದು ಚಿಕ್ಕ ಪಿಲ್ಲರು ಆ ಕಡೆ ಸೈಡು, ಅದಕ್ಕೆ ಒಂದು ಪಾಟ್ ಇಟ್ಟಿದ್ದೀನಿ. ಇದು ಮುಳ್ಳಿನ ಗಿಡ ಅಲ್ಲ, ಸೈಡಲ್ಲಿಟ್ಟರೆ ಚುಚ್ಚುತ್ತೆ ಅನ್ನೋ ಇದಕ್ಕೆ ನಾನು ಈ ಪಿಲ್ಲರ್ ಮೇಲೆ ಜಾಗ ಮಾಡ್ಕೊಂಡು ಅಲ್ಲಿ ಇಟ್ಟಿದ್ದೀನಿ. ಮೇಲ್ಗಡೆ ಹಬ್ಬಕ್ಕೂ ಅದಕ್ಕೆ ಜಾಗ ಇತ್ತು, ನೋಡಿರ್ಬೋದು ನೀವು. ನನ್ನ ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ಅಲ್ಲೇ ಡ್ರ್ಯಾಗನ್ ಫ್ರೂಟ್ ಹಬ್ಸಿದ್ದೀನಿ ಅಂತ. ಇವಾಗ ನಾನು ಗೊಬ್ಬರನೂ ಹಾಕಿ ಅದರಲ್ಲಿರೋ ಕವರಲ್ಲಿರೋ ಗೊಬ್ಬರನೂ, ನಾನು ಹಾಕಿರೋ ಗೊಬ್ಬರ, ಮೇಲೊಂಚೂರು ಮಣ್ಣು ಹಾಕಿ ಎಲ್ಲ ಮಿಕ್ಸ್ ಮಾಡಿ, ಇವಾಗ ಬೇಸಿಗೆ ಬರುತ್ತಲ್ವ, ಅದರಿಂದ ನಾನು ಇದರಲ್ಲಿ ಚಿಕ್ಕ ಪಾಟ್ಗಳು ಇಡ್ತೀನಿ. ಪ್ರತಿಯೊಂದು ಪಾಟಲ್ಲೂ ಒಂದೊಂದು ಕಡೆ ಎಷ್ಟು ಪಾಟ್ ಇದ್ದಾವೆ ನನ್ನ ಹತ್ರ ಚಿಕ್ಕ ಚಿಕ್ಕ ಪಾಟು, ಅಷ್ಟರಲ್ಲೂ ಏನೋ ಒಂದು ಕಟ್ಟಿಂಗು ಅಥವಾ ಬೀಜನೋ ಏನೋ ಒಂದು ಹಾಕಿ ಇದರಲ್ಲಿ ಇಡ್ಬೋದು. ಶೋ ಗಿಡಗಳು ಕೂಡ ಹಾಕಿಟ್ಕೋಬೋದು. ಪಾಟಲ್ಲಿ ತೇವಾಂಶ, ಬೇಸಿಗೆಯಲ್ಲಿ ತೇವಾಂಶ ಕೆಳಗಡೆ ಗಿಡಕ್ಕೂ ಇರುತ್ತೆ, ಮೇಲ್ಗಡೆ ಪಾಟಲ್ಲೂ ಚಿಕ್ಕ ಪಾಟ್ ಆದ್ರೂ ಬೇಗ ಮಣ್ಣು ಒಣಗಲ್ಲ. ಈ ಥರ 2 ಥರ ಉಪಯೋಗ ಆಗುತ್ತೆ ನಮಗೆ. ಈ ಥರ ಕ್ಲೀನ್ ಮಾಡಾದಮೇಲೆ ನಾನು ಪಾಟ್ ಇಡ್ತೀನಿ. ಅದು ಅಲ್ಲದೆ ಕಳೆನೂ ಬೆಳೆಯಲ್ಲ. ಆಮೇಲೆ ಅದರಲ್ಲಿರೋ ಎರೆಹುಳಕ್ಕೆ ಬಿಸಿಲಿಗೂ ಆಸರೆ ಆಗುತ್ತೆ ಮೇಲ್ಗಡೆ ಬಂದಾಗ. ಆಮೇಲೆ ಮಳೆಗೂ ಅಷ್ಟೇ, ಮಳೆ ಬಂದಾಗ್ಲೂ ಈ ಥರ ಪಾಟ್ಗಳು ಇಟ್ಟರೆ ಒಂದೊಂದು ಎರೆಹುಳುಗಳು ಕೆಳಗಡೆ ಹರಿದೋಗೋದು ತಪ್ಪುತ್ತೆ. 2 ಥರ ಉಪಯೋಗ. ದೊಡ್ಡ ಪಾಟಲ್ಲಿ ಒಂದೊಂದು ಪಾಟ್ ಇಟ್ಕೊಳ್ಳಿ. ನೋಡಿ ಪಕ್ಕದಾಗೆ ಇದು ಇನ್ನೊಂದು, ಇದು ದೊಡ್ಡ ಪಿಲ್ಲರು. ಆ ಕಡೆನೂ ಕ್ಲೀನ್ ಮಾಡಿದ್ದೀನಿ. ಫಸ್ಟ್ ತೋರಿಸಿದ್ನಲ್ಲ ಭೃಂಗರಾಜ ಬೆಳೆದಿದ್ದು ಅಂತ, ಅದು ತುಂಬ ಹೊತ್ತಾಯಿತು ಕ್ಲೀನ್ ಮಾಡೋಕ್ಕೆ. ಅದರಿಂದ ನಾನು ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ಮಾಡಿದ್ರೆ ಗೊತ್ತಾಗುತ್ತೆ ಅಂತ. ನೋಡಿ ಇದು ಈ ಕಡೆ ಲಾಸ್ಟಲ್ಲಿ ಒಂದೇ ಪಾಟ್ ಇತ್ತಲ್ಲ, ಅದನ್ನು ಮಾಡಿದ್ದೀನಿ. ಅದರಲ್ಲೂ ಸುಮಾರು ವೇಸ್ಟ್ ಬೆಳೆದಿತ್ತು, ಅದನ್ನು ತೆಗೆದ್ಬಿಟ್ಟು ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಥರ ಇದು ಲಾಸ್ಟು ನಾನು ಮಣ್ಣು ಹಾಕಿ ಇದು ಮಾಡೋದು. ಅದಾದಮೇಲೆ ನಾನು ಸುಗಂಧರಾಜನು ಗ್ರೋ ಬ್ಯಾಗ್ ಎಲ್ಲ ಸುರಿದ್ಬಿಟ್ಟು ಆ ಗೆಡ್ಡೆಗಳೆಲ್ಲ ಫಂಗಸ್ಸೆಲ್ಲ ಹಾಕಿ ಇಟ್ಟಿದ್ದೀನಿ. ಇಲ್ಲೊಂಚೂರು ಕೆಲಸ ಕಮ್ಮಿ ಇತ್ತು ಅವತ್ತು ಅಂತ ಇಲ್ಲೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಆಮೇಲೆ ಅದರಲ್ಲಿರೋದು ಇನ್ನೂ ಏನೇನೋ ಗೊತ್ತಿಲ್ಲ. ಅವಾಗ ಗಾರ್ಡನ್ ಸೆಟ್ ಮಾಡ್ಬೇಕಾದ್ರೆ ನಾವು ಅಲ್ಲಿ ಇಟ್ಬಿಟ್ಟಿದ್ವಿ. ಅವೆಲ್ಲ ನೋಡಿಬಿಟ್ಟು ಏನೇನು ಇದೆಯೋ ಬೇಡದೇ ಇರೋವೆಲ್ಲ ತೆಗೆದು ಬಿಸಾಕಿ ಅಲ್ಲೂ ಕ್ಲೀನ್ ಮಾಡ್ಕೋಬೇಕು. ಈ ಥರ ಒಂದೊಂದೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೊನೆ ಹಂತಕ್ಕೆ ಬಂದಿದ್ದೀನಿ. ಇದು ಬುಧವಾರ ಮಾಡಿದ ವಿಡಿಯೋ. ಅದಕ್ಕೆ ಅವತ್ತು ನಾನು ಬುಧವಾರಕ್ಕೆ ಸ್ವಲ್ಪ ಭಾನುವಾರ ಕೂಡ ಲಿಕ್ವಿಡ್ ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಇವಾಗ ಆಲ್ಮೋಸ್ಟು ರೀಪಾಟ್ ಮಾಡೋವೆಲ್ಲ ಆಗೋಗಿದ್ದಾವೆ. ಕಿಚನ್ ವೇಸ್ಟು ಜಾಸ್ತಿನೇ ಇರುತ್ತೆ ನಮ್ಮ ಮನೇಲಿ, ತರಕಾರಿ ಸಿಪ್ಪೆ. ಅದರಿಂದ ನಾನೇನು ಮಾಡಿದೆ, ಇವಾಗ ಅದನ್ನು ವೇಸ್ಟ್ ಆಗೋದು ಬೇಡ, ಇನ್ನೂ ಕಿಚನ್ ವೇಸ್ಟು ಮಾಡೋದು ಅದನ್ನೊಂದು ಮಾಡಬೇಕು. ಇವಾಗ ಸದ್ಯಕ್ಕೆ ನಾನು ಲಿಕ್ವಿಡ್ಗಳು ಕೊಡಬೇಕಲ್ಲ, ಅದನ್ನು ನೆನೆಸಿಟ್ಟಿದ್ದೆ. ಒಂದು ಬಕೆಟಲ್ಲಿ ಹಾಕಿ ಸೋಮವಾರ ಮಂಗಳವಾರದ್ದು ನೆನೆಸಿಟ್ಟಿದ್ದಾರೆ. ಇದು ಬುಧವಾರ ನಾನು ಇವಾಗ ಇದನ್ನು ಮತ್ತೆ ಇದಕ್ಕೆ ಹಾಕ್ತೀನಿ ನೋಡಿ. ಅದು ಸಾಲಲ್ಲ, ಯಾಕೆಂದರೆ ಒಂದು ಬಕೆಟಲ್ಲಿ ನೀರು ಕಮ್ಮಿ ಇರುತ್ತೆ, ನಮ್ಮ ಎಲ್ಲ ಗಿಡಗಳಿಗೂ ಸಾಲಲ್ಲ. ಅದಕ್ಕೆ ಇನ್ನೊಂಚೂರು ಹಳೇದು ಆಮೇಲೆ ಹೊಸದು ಎಲ್ಲ ಸೇರಿಬಿಟ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿದ್ರೆ ಭಾನುವಾರಕ್ಕೆ ಎಲ್ಲ ಸೆಟ್ ಆಗುತ್ತೆ, ಚೆನ್ನಾಗಿ ಇದಾಗಿ ನಮಗೆ ಮತ್ತೆ ಗ್ರೋತ್ ಆಗುತ್ತೆ. ಅದರಲ್ಲೊಂದು ಬಾಳೆಹಣ್ಣು ತುಂಬ ಕಪ್ಪಾಗಿದ್ದು ಹುಡುಗರು ತಿನ್ನಲ್ಲ, ಅದನ್ನು ತಂದಾಕಿದ್ದೀನಿ. ನಿಮಗೆ ಕಲರ್ ಕಾಣಿಸ್ತಾ ಇರ್ಬೋದು. ಮೇಲ್ಗಡೆ ಇರೋದು ಹಳೇದು, ಕೆಳಗಡೆ ಇರೋದು ಇವಾಗಿಂದು. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಮತ್ತೆ ನೀರು ಹಾಕ್ತೀನಿ. ಟಬ್ ತುಂಬ ನೀರು ಹಾಕಿದ್ರೆ ಸಿಗುತ್ತೆ. ಆಮೇಲೆ ಇದನ್ನು ಯಾವ ಥರ ಈ ವೇಸ್ಟನ್ನು ತೆಗೆದ್ಬಿಟ್ಟು ಯಾವ ಥರ ಮಾಡ್ತೀನಿ ಅಂತ ಕೊಡೋದಿನ ನೋಡಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ನೀರು ಹಾಕ್ತೀವಿ ನಾವು. ಸುಮಾರು 25 ಲೀಟ್ರ್ ನೀರು ಹಿಡಿಯುತ್ತೆ ಈ ಟಬ್ಬು, ಬಕೆಟ್ಗಿನ್ನ ಜಾಸ್ತಿ ಹಿಡಿಯುತ್ತೆ. ಅದರಿಂದ ಇವಾಗ ಫುಲ್ಲು ನೀರು ಹಾಕ್ಬಿಟ್ಟು ಅದರ ವೇಸ್ಟೆಲ್ಲ ತೆಗೆದ್ರಾಗ ನಮಗೆ ಒಂದು 20 ಲೀಟ್ರ್ ನೀರಾದರೂ ಸಿಗುತ್ತೆ ಲಿಕ್ವಿಡ್ಡು. ಆವಾಗ ಅದನ್ನು ನಾವು 20 ಲೀಟ್ರನ್ನ ಡೈವರ್ಟ್ ಮಾಡ್ಕೊಂಡು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಅದರಿಂದ ನಾನು ಈ ಥರ ಬೇಸಿಗೆಗಾಲದಲ್ಲಿ ಈ ಥರ ಕಿಚನ್ ವೇಸ್ಟ್ ಲಿಕ್ವಿಡ್ ಕೂಡ ಕೊಡ್ತೀನಿ. ಅದಕ್ಕೆ ನೀವು ಬರೀ ನೀರು ಹಾಕಿ ಇಡಬೇಡಿ, ಅದಕ್ಕೊಂದು 2-3 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕಿದ್ರೆ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ, ವಾಸನೆ ಇರಲ್ಲ. ಯಾಕೆಂದರೆ ಹಣ್ಣಿನ ಸಿಪ್ಪೆ ಆಮೇಲೆ ತರಕಾರಿ ಸಿಪ್ಪೆ ಕೊಳೆಯಕ್ಕೆ ಬಿಟ್ಟರೆ ವಾಸನೆ ಬರುತ್ತೆ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ವಾಸನೆ ಬರಲ್ಲ. ಫರ್ಮೆಂಟೇಷನ್ಗೆ ಆಗೋಕ್ಕೆ ನಾವು ಹೆಲ್ಪ್ ಮಾಡ್ದಂಗೆ ಇರುತ್ತೆ, ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಅದ್ರಾಗಿರೋ ಸಾರ ಎಲ್ಲ ನೀರೊಳಗೆ ಸೇರ್ಕೊಳ್ಳುತ್ತೆ. ಅದರಿಂದ ನೋಡಿ, ಇದು ಸ್ವಲ್ಪ ಕೋಲು ಚಿಕ್ಕದು ತಗೊಂಡ್ರು, ನೀವು ಈ ಥರ ಕೋಲು ತೊಗೊಬೇಡಿ, ಸ್ವಲ್ಪ ದಪ್ಪ ಕೋಲೆ ತೊಗೊಂಡು ಮರದ್ದು ತೊಗೊಳ್ಳಿ. ಆಮೇಲೆ ಯಾವುದೇ ಕಾರಣಕ್ಕೂ ಕಲಸಾದ್ಮೇಲೆ ಅದರಲ್ಲೇ ಇಡಬೇಡಿ ಕೋಲು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತುಂಬಿ ಇಡ್ತೀವಿ. ಅದಾದಮೇಲೆ ಕೊಡೋವಾಗ ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಕೊಡೋದು ಅಂತ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ.